ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಶುಭ ಮುಂಜಾನೆ. ವೆದರ್ ತುಂಬ ಚೆನ್ನಾಗಿದೆ. ಇವತ್ತು ನಾವು ಮೊಳಕೆ ಹುರುಳಿಕಾಳು ಸಾರು ಮಾಡ್ತಿದ್ದೀವಿ. ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಒಣಗಿರೋಂತಹ ಹುರುಳಿಕಾಳು ತೊಗೊಂಡು ನೆನಾಕಬೇಕು. ಅದನ್ನು 8 ಅವರ್ನು ನೆನಾಕಬೇಕು. ಆಮೇಲೆ ಅದನ್ನು ಸೋರಿಸ್ಕೋಬೇಕು. ನೆಕ್ಸ್ಟು ಕಾಟನ್ ಬಟ್ಟೆಗೆ ಅದನ್ನು ಹಾಕಿ ಕಟ್ಟಬೇಕು. 1 ದಿನ ಬಿಡಬೇಕು. ನೆಕ್ಸ್ಟ್ ಡೇ ಮೊಳಕೆ ಬಂದಿರುತ್ತೆ. ಬಟ್ಟೆಯಿಂದ ಮೊಳಕೆನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕು. ಸಾಂಬಾರು ಮಾಡೋಕ್ಕೆ ಬೇಕಾಗಿರೋ ಮಸಾಲ ಪದಾರ್ಥಗಳಂದರೆ ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಹುರಿದಕಡಲೆ, ಗಸಗಸೆ, ಅರಿಶಿನ, ಖಾರದ ಪುಡಿ, ಚಕ್ಕೆ ಲವಂಗದ ಪುಡಿ, ತೆಂಗಿನಕಾಯಿ ಜೊತೆಗೆ ನೀರು ಹಾಕಿ ಮತ್ತು ಧನಿಯಾ ಪುಡಿ ಹಾಕಿ ಗ್ರೈಂಡ್ ಮಾಡಿ. ಮಿಶ್ರಣಕ್ಕೆ 1 ಲೋಟ ನೀರು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಒಂದು ಕುಕ್ಕರ್ ತಗೊಂಡು ಬಿಸಿ ಆದಮೇಲೆ ಸಾಸಿವೆ, ಎಣ್ಣೆ, ಈರುಳ್ಳಿ, ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಕೂಡ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಳ್ತಾ ಮೊಳಕೆ ಕಟ್ಟಿದ ಕಾಳನ್ನ ಸೇರಿಸ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಳ್ತಾ ರುಬ್ಬಿದಂತಹ ಮಿಶ್ರಣ ಏನಿರುತ್ತೆ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ತಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹದವಾಗಿ ನೀರು ಸೇರಿಸಿ ಸಾಂಬಾರು ಹದಕ್ಕೆ ಬರೋ ತನಕ ಬಿಟ್ಟು ನೆಕ್ಸ್ಟು ಮುಚ್ಚಳನ ಮುಚ್ಚಬೇಕು. ಅದನ್ನು 2 ವಿಜಿಲಷ್ಟು ಕೂಗಿಸ್ಕೋಬೇಕಾಗತ್ತೆ. ಕುಕ್ಕರ್ ಆದಮೇಲೆ ವಿಜಿಲ್ ತಗೊಂಡ್ರೆ ಬಿಸಿಯಾದ ಮುದ್ದೆ ಜೊತೆಗೆ ಮೊಳಕೆ ಕಾಳಿನ ಸಾರು ರೆಡಿ.